ಇದು ಒಂದೇ ದಿನಕ್ಕೆ ರೆಡಿಯಾಗೋ ಅಕ್ಕಿ ಹಿಟ್ಟಿನ ಹಪ್ಪಳ. ಈ ಬಸ್ ಸ್ಟ್ಯಾಂಡಲ್ಲಿ ಸಂತೆಯಲ್ಲೆಲ್ಲ ಸಿಗುತ್ತಲ್ಲ ದೊಡ್ಡ ದೊಡ್ಡ ಹಪ್ಪಳ, ಅದೇ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಪಾತ್ರೆಯಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಅಜ್ವೈನು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಪಾಪಡ್ ಖಾರ ಸಿಗುತ್ತಲ್ಲ ಪಾಪಡ್ ಮಸಾಲ, ಅದನ್ನು ಕೂಡ 1 ಚಮಚ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ 1.5 ಚಮಚ ಆಗುವಷ್ಟು ಹಸಿ ಖಾರ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಬೇಕು. ಕುದಿಯೋವಾಗ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪನೇ ಹಾಕಿ ಈ ಥರ ಮುದ್ದೆ ಥರ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಅದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಈ ಹಿಟ್ಟು ಬೆಂದಾದ ನಂತರ ಸ್ವಲ್ಪ ಕೈಯಲ್ಲಿ ಮುಟ್ಟೋದಕ್ಕೆ ಸಾಧ್ಯ ಆಗೋಷ್ಟು ತಣಿಬೇಕು. ತಣದಾದ ನಂತರ ಈ ಥರ ವಡೆ ಆಕಾರದಲ್ಲಿ ಮಾಡಿಟ್ಕೊಳ್ಳಿ. ನಂತರ ಒಂದು ಸ್ಟೀಮ್ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರಿ ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟಿನ ವಡೆನೆಲ್ಲ ಅದ್ರ ಮೇಲೆ ಇಟ್ಕೊಂಡು 15ರಿಂದ 20 ನಿಮಿಷ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಬೇಕು. ಸ್ಟೀಮ್ ಮಾಡಿದ್ದಾದ ನಂತರ ಅದನ್ನು ಬಿಸಿ ಇರೋವಾಗಲೇ ತೆಗೆದು ಈ ಥರ ಹಿಟ್ಟನ್ನು ಸೌಟಲ್ಲೇ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹದ ಮಾಡಿಕೊಂಡು, ನಿಮಗೆ ದೊಡ್ಡ ಹಪ್ಪಳ ಬೇಕಾ ಸಣ್ಣ ಹಪ್ಪಳ ಬೇಕಾ ಅಂತ ನೋಡಿಕೊಂಡು ಹಿಟ್ಟನ್ನು ತಗೊಂಡು ನಂತರ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಪ್ರೆಸ್ ಮಾಡಿ ತೆಳುವಾದ ಹಪ್ಪಳನ ಮಾಡಿಕೊಂಡು, ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನಕ್ಕೆ ಒಣಗೋಗ್ಬಿಡುತ್ತೆ. ಒಣಗೋದ ನಂತರ ಇದನ್ನು ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ದೊಡ್ಡದಾಗಿ ಚೆನ್ನಾಗಿ ಹರಳ್ಕೊಳ್ಳುತ್ತೆ, ರುಚಿಯಾಗಿರುತ್ತೆ.